ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಿಲ್ಲ ಮಮ್ಮಿ, ನೀವು ರಿವೈಸ್ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ABCD ಹೇಳ್ಕೊಂಡು ಹೋಗ್ತಾ ಇದ್ದೆ. ನಾವೀಗ ಯಾಕೆ ಬಂದಿದ್ದೀವ ಅನ್ನೋ ಕಾರಣ ಗೊತ್ತು ತಾನೆ? ಗೊತ್ತು, ಆದರೆ ಅದ್ರ ಹಿಂದಿನ ಲಾಜಿಕ್ ಅರ್ಥ ಆಗ್ತಾ ಇಲ್ಲ. ಏನು ಲಾಜಿಕ್ ಗೊತ್ತಿಲ್ಲ ನಿಮ್ಗೆ? ಅಕ್ಕರೆ ಇಷ್ಟು ವರ್ಷ ನಾವೆಲ್ಲರಿಂದ ದೂರ ಇರಬೇಕು ಅಂತ ತಾನೆ ಅದೆಲ್ಲೋ ದೂರಲ್ಲಿದ್ವಿ. ಇವಾಗ ನೋಡಿದ್ರೆ ಮನೆಯವ್ರು ಕಾಲ್ ಬಿಡಕ್ಕೆ ಬಂದು ಬಿದ್ದಿದ್ದೀವಿ. ಅದರಲ್ಲೂ ಆ ಕೇಡಿ ಗ್ಯಾಂಗು, ಶಕುಂತಲಾ ಅತ್ತೆ, ಜಯದೇವು ಇಲ್ಲ ಇಲ್ಲೇ ಇದ್ದಾರೆ. ಇದು ಹೆಂಗಾಗ್ತಿದೆ ಗೊತ್ತಿದೆ ಅಕ್ಕರೆ? ನಿದ್ದೆ ಬರ್ತಿಲ್ಲ ಅಂತ ಹುಲಿ ಬಂದಿರೋಗಿ ಮರಗ್ದಂಗಿದೆ. ಜೀವನ ಮಾಡೋದು ಕಷ್ಟ ಆಗ್ತೈತೆ, ನೆಮ್ಮದಿ ಇರಕ್ಕಿಲ್ಲ. ಯಾವಾಗ ಹುಲಿ ಬಂದು ಬಾಯಿ ಹಾಕತ್ತೋ ಅಂತ ಭಯದಲ್ಲೇ ಇರಬೇಕು. ಹಾಗೆಲ್ಲ ಏನೂ ಆಗಲ್ಲ. ನಾನೆಲ್ಲಾನು ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು. ಕುಶಾಲನಗರದಲ್ಲಿ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ಲ. ಚಿಕ್ಕೂರಿನ ಸಮಸ್ಯೆನೇ ಅದು. ಅಲ್ಲಿ ರಹಸ್ಯಕ್ಕೆ ಜಾಗ ಇರೋದು, ಯಾವುದನ್ನು ಗುಟ್ಟಾಗಿಡೋದಕ್ಕಾಗಲ್ಲ. ನಾವಲ್ಲೇ ಇದ್ದೀವಿ ಅಂತ ಗೊತ್ತಾಗಿದ್ದಿದ್ರೆ ನಮ್ಮನ್ನು ಪತ್ತೆ ಹಚ್ಚೋದು ಸುಲಭ ಆಗ್ತಿತ್ತು. ಸಿಕ್ಬಿಡ್ತಿದ್ವಿ, ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶನೇ ಇರ್ತಿಲ್ಲ. ಆದ್ರೆ ಬೆಂಗಳೂರು ಸಿಟಿ ಆಗಲ್ಲ. ಇದೊಂದು ದೊಡ್ಡ ಸಮುದ್ರ ಇದ್ದಂಗೆ. ಸಣ್ಣ ಸೂಜಿ ತರ ಇಲ್ಲಿ ನಾವು ಯಾರ ಕಣ್ಣಕ್ಕೂ ಕಾಣಿಸ್ದೇ ಇರೋ ಬದುಕಬಹುದು. ನಾವಿಲ್ಲಿದ್ದೀವಿ ಅಂತ ಯಾರಿಂದ ಗೆಸ್ ಮಾಡೋಕ್ಕೂ ಆಗಲ್ಲ. ಇದನ್ನ 5 ವರ್ಷ ಮುಂಚೆನೆ ಮಾಡ್ಬೇಕಾಗಿತ್ತು. ಬಟ್ ಆಗಿದ್ದ ನನ್ನ ಮನಸ್ಥಿತಿಗೆ, ಪರಿಸ್ಥಿತಿಗೆ ಯಾವುದು ತೋಚಲಿಲ್ಲ. ಈಗ ಯೋಚನೆ ಮಾಡಿದ್ರೆ ಇದೇ ಸೇಫ್ ಅಂತ ಅನ್ಸುತ್ತೆ. ಇಲ್ಲೇನೂ ಆಗಲ್ಲ. ನೀನ್ ಅದ್ ಬಿಡಿಲ್ವಾ? ನೋಡುಮಲ್ಲಿ ಮತ್ತೆ ಈ ಊರಿಗೆ ಬಂದಿದ್ದೀವಿ. ಅಕ್ಕನ ಮನ್ಸು ಬದಲಾಯಿಸ್ತೀನಿ ಅನ್ನೋ ಆಲೋಚನೆ ನಿನ್ ತಲೆಯಲ್ಲಿದ್ರೆ ಅದನ್ನ ತೆಗ್ದಾಕು. ನಾನು ಹೇಳೋದನ್ನ ಕೇಳಿಸ್ಕೊ. ನೀನು ನನ್ ಬಗ್ಗೆ ಯೋಚನೆ ಮಾಡಬೇಡ. ನಿನ್ ಗಮನ ಎಲ್ಲ ನಿನ್ ಕಡೆ ಇರ್ಬೇಕು, ನಿನ್ ಭವಿಷ್ಯದ ಕಡೆ ಇರ್ಬೇಕು, ನಿನ್ ಓದಿನ ಕಡೆ ಇರ್ಬೇಕು. ನೀನ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡಬೇಡ. ನೀನು ಹೊಸ ಗೋಲ್ ಸೆಟ್ ಮಾಡೋ, ಅದನ್ನ ಅಚೀವ್ ಮಾಡೋ. ನಿನ್ ಸಾಧನೆನೆ ನಿನ್ ಗುರಿಯಾಗಿರ್ಬೇಕು. ನೀನು ಸಾಕಷ್ಟು ಅಚೀವ್ ಮಾಡ್ಬೇಕು. ಅದು ನನ್ನ ಆಸೆ. ಮಾಡ್ತೀಯಲ್ವಾ? ಅಂಡ್ ಹ್ಯಾಪಿ ನ್ಯೂಸ್, ನನಗೆ ಕೆಲಸ ಸಿಕ್ತು. ಅಂಡ್ ಟೀಚರ್ ಅಲ್ಲ, ಹೆಡ್ ಮಿಸ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಅಂಡ್ ತಗೋ, ಏನಕ್ಕರೆ ಇದಿಲ್ಲ ಸಲ್ವಾರ್ ಕಮೀಸ್. ಯಾಕೆ? ಎಲ್ಲ ಬದಲಾಗ್ತಿದೆ, ನೀನು ಬದಲಾಗು. ಕ್ಲಾಸಸ್ಗೆ ಹೋಗ್ತೀಯಾ? ಸಿಟಿ ಲೈಫು ಇದನ್ನೇ ಹಾಕು. ಸರಿ, ನಿಮಗೆ ಕೆಲಸ ಸಿಕ್ಕಿರೋ ಖುಷಿಗೆ ಗುಲಾಬ್ ಜಾಮೂನ್ ಮಾಡ್ಲಾ? ಗುಲಾಬ್ ಜಾಮೂನ್ ಬೇಡ, ಪಾಯಸ. ಅಲ್ಲ ಸರ್, ನನಗೆ ಪರಿಚಯ ಇರೋರು ಅಂತ ಹೇಳಿದ್ರೆ ಏನು ವಿಷಯ? ಅದು ಒಟ್ಟಾರೆ ಜನ ಪ್ಯಾನಿಕ್ ಆಗದೆ ಇರಲಿ ಅಂತ ಹೇಳಿದೆ ಅಷ್ಟೇ. ನನಗೆ ನಿಮ್ಮ ನಂಬರ್ನ ಆನಂದ್ ಅನ್ನೋರು ಕೊಟ್ಟರು. ನಾನು ಕೊಳ್ಳೇಗಾಲ ಸ್ಟೇಷನ್ ಲಿಮಿಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲ, ನನ್ನ ಯಾಕೆ ಹುಡ್ಕೊಂಬಂದ್ರೆ? ಸರ್, ಅದು MA ಮಿಲ್ಸ್ ಭಾಗದಲ್ಲಿ ಒಂದು ಅನಾಥಾಶ್ರಮ ಇದೆ. ಅಲ್ಲಿ ಚೈಲ್ಡ್ ಟ್ರಾಫಿಕಿಂಗ್ ನಡೀತಿದೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಬಂತು. ನಾವು ರೈಡ್ ಮಾಡಿದಾಗ ಅದು ಸತ್ಯ ಅಂತ ಗೊತ್ತಾಯಿತು. ಅಲ್ಲಿ ಸುಮಾರು ಜನ ಮಕ್ಕಳನ್ನ ಸಾಕ್ತೀವಿ ಅಂತ ಕರ್ಕೊಂಡೋಗಿ ಮಾರಾಟ ಮಾಡ್ತಿದ್ರು ಅಂತ ಗೊತ್ತಾಯಿತು ಸರ್. ಆಮೇಲೆ ನಾವು ಸ್ಟೇಷನ್ ಲಿಮಿಟ್ಸ್ನಲ್ಲಿ ರಿಜಿಸ್ಟರ್ ಆಗಿರೋ ಮಿಸ್ಸಿಂಗ್ ಕೇಸ್ಗಳನ್ನ ನೋಡಿದಾಗ ಮೇಜರಾಗಿ ಮಕ್ಕಳು ಮಿಸ್ ಆಗಿರೋ ಕಂಪ್ಲೇಂಟ್ಗಳೇ ಜಾಸ್ತಿ ಇತ್ತು. ಅನಾಥಾಶ್ರಮ ರೈಡ್ ಮಾಡಿದಾಗ ಸಿಕ್ಕ ಮಕ್ಕಳನ್ನೆಲ್ಲ ಅವ್ರವ್ರ ತಂದೆ ತಾಯಿಗೆ ನಾವು ಒಪ್ಪಿಸಿದ್ದೀವಿ ಸರ್. ಕಂಪ್ಲೇಂಟ್ ಲಿಸ್ಟ್ ನೋಡಿದ್ವಿ ಸರ್, ಅದರಲ್ಲಿ ನಿಮ್ಮ ಹೆಸರು ಇತ್ತು, ಅದರಲ್ಲಿ ನಿಮ್ಮ ಫೋನ್ ನಂಬರ್ ಇತ್ತು. ಅದಕ್ಕೆ ಟ್ರೈ ಮಾಡಿದ್ವಿ, ನಾಟ್ ರೀಚಬಲ್ ಬಂತು. ಆಲ್ಟರ್ನೇಟ್ ನಂಬರ್ ಇನ್ನೊಂದಿತ್ತು, ಅದಕ್ಕೆ ಫೋನ್ ಮಾಡಿದ್ರೆ ಆನಂದ್ ಅನ್ನೋರು ರಿಸೀವ್ ಮಾಡಿದ್ರು. ಅವರೇ ನಮಗೆ ಈ ಅಡ್ರೆಸ್ ಕೊಟ್ಟಿದ್ದು ಸರ್. ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದೆ. ಅಂದರೆ ನನ್ನ ಮಗು ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಸರ್? ಇಲ್ಲ ಸರ್, ಮಗು ಕಳೆದೋಗಿ ತುಂಬ ವರ್ಷ ಆಗಿರೋದ್ರಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿ ಕನ್ಕ್ಲೂಷನ್ ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಆಲ್ರೆಡಿ ಎನ್ಕ್ವೈರಿ ಶುರು ಮಾಡಿದ್ದೀವಿ. ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಸರ್. ಓಕೆ ಸರ್,
ಇಷ್ಟು ವರ್ಷ ಆದ್ಮೇಲೆ ಈ ಕೇಸ್ಗೆ ಒಂದು ಜೀವ ಬಂದಿದೆ. ನನ್ನ ಮಗಳು ಬದುಕಿರ್ಬೋದು ಅಂತ ಹೋಪ್ ಸಿಗ್ತಾ ಇದೆ ಸರ್ ನನಗೆ. ಖಂಡಿತ ಸರ್, ನಿಮ್ಮ ಮಗುನ ಹುಡುಕೋ ಪ್ರಯತ್ನ ನಾವು ಮಾಡ್ತೀವಿ. ಅಂದಾಗೆ ಮಗುಗೆ ಹುಟ್ಟು ಗುರುತುಗಳೇನಾದರೂ ಇದೆಯಾ ಸರ್? ಈ ಮಚ್ಚೆ ಈ ಥರದ್ದು ಏನಾದರೂ ನಮಗೆ ಎನ್ಕ್ವೈರಿಗೆ ಹೆಲ್ಪ್ ಆಗುತ್ತೆ ಅಂತ. ಇಲ್ಲ ಸರ್, ಅದು ಆ ಥರದ್ದು ಪರ್ಟಿಕ್ಯುಲರ್ ಆಗಿ ಯಾವುದು ನೆನಪಾಗ್ತಾ ಇಲ್ಲ. ಅದು ಮಗು ಹುಟ್ಟಿದ ಕೂಡಲೇ ಕಳೆದೋಯ್ತು ಸರ್. ಎವಿಡೆಂಟ್ ಆಗಿ ತುಂಬ ಕಣ್ಣಿಗೆ ಕಾಣುವಂಥ ಯಾವ ಮಾರ್ಕ್ಸ್ ನಾನು ನೋಡಲಿಲ್ಲ. ಏನೇ ಇದ್ರೂ ನಾನು ಅದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಕೊಟ್ಟಿದ್ದೀನಿ ಸರ್. ಅದು ಬಿಟ್ಟು ಬೇರೆ ಏನೇನೂ ಇಲ್ಲ. ಸರಿ ಸರ್, ಉಳಿದಿದ್ದೆಲ್ಲ ನಾವು ನೋಡ್ಕೊಳ್ತೀವಿ, ನೀವು ಹೋಪ್ ಕಳ್ಕೊಬೇಡಿ. ಈ ಥರ ಸುಮಾರು ಕೇಸಸ್ಗಳನ್ನ ನಾವು ನೋಡಿದ್ದೀವಿ. 10-20 ವರ್ಷದ ನಂತರ ಕೂಡ ಮಕ್ಕಳು ಸಿಕ್ಕಿರೋ ಉದಾಹರಣೆಗಳಿದೆ. ನೀವು ಹೋಪ್ ಕಳ್ಕೊಬೇಡಿ. ಸರಿ ಸರ್, ಥ್ಯಾಂಕ್ ಯು. ಇಲ್ಲಿ ತನಕ ಬಂದಿದ್ದು. ಇದೆಲ್ಲ ನಿನ್ನಿಂದ ಆಗಿದ್ದಮ್ಮ. ಇಷ್ಟಕ್ಕೆಲ್ಲ ಕಾರಣ ನೀನು. ಅವತ್ತು ಅರ್ಜೆಂಟ್ ಅಲ್ಲಿ ಅವಳ ಎದುರಿಸಿ ಮನೆಯಿಂದ ಆಚೆ ಕಳಿಸ್ದೆ ಗೊತ್ತಾ? ಅವತ್ತು ಮಾಡಿದ್ದು ತಪ್ಪು ನೀನು. ಅವತ್ತು ಅವಳನ್ನ ಹೆದರಿಸಿ ಕೂರಿಸಿ ಯಾವ ಪೇಪರ್ಸ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಸೈನ್ ಮಾಡಿಸ್ಕೊಂಡು ಆಮೇಲೆ ಅವಳನ್ನ ಹೊರಗಡೆ ಕಳ್ಸಿದಿದ್ರೆ ಇವತ್ತು ನಾವು ಇಂಥ ಪರಿಸ್ಥಿತಿಲಿ ಇರ್ತಾ ಇರ್ಲಿಲ್ಲಮ್ಮ. ಇವಾಗ ಭೂಮಿಕಾ ಪ್ರಪಂಚದಲ್ಲಿ ಯಾವ ಮೂಲೆ ಇದ್ದಾಳೆ ಅಂತ ಹೇಗೆ ಕಂಡುಹಿಡಿಯೋದು ಅವಳು ಎಲ್ಲಿದ್ದಾಳೆ ಅಂತ? ತಪ್ಪಾಡ್ದೆ ಮಾಮ್ ನೀನು. ನಾನ್ ತಪ್ಪು ಮಾಡಿಲ್ಲ ಜೈ. ನನ್ನ ಉದ್ದೇಶ ಇದ್ದಿದ್ದು ಗೌತಮ್ ಮತ್ತೆ ಭೂಮಿಕಾನ ಪರ್ಮನೆಂಟ್ ಆಗಿ ದೂರ ಮಾಡೋದು. ಯಾಕಂದ್ರೆ ಗೌತಮ್ ಹಿಂದೆ ಇರೋ ಶಕ್ತಿನೇ ಅವಳು. ಅವಳ ಜೊತೆಗಿದ್ರೆ ಅವನಿಗೆ 100 ಆನೆ ಬಲ ಇದ್ದಂಗೆ. ಅವನಿಗೆ ಅವಳು ಎಲ್ಲಿವರೆಗೂ ಸಿಗಲ್ವೋ ಅಲ್ಲಿವರೆಗೂ ನಾವು ಸೇಫ್. ಸಿಕ್ಕಿದ್ದೇನ ಲೆಕ್ಕಾಚಾರನೇ ಬದಲಾಗತ್ತೆ. ಅಂತದ್ದೇನಾಗತ್ತೆ ಮಾಮ್? ಏನ್ ಬೇಕಾದ್ರೂ ಆಗ್ಬೋದು. ಅವನ್ ಮತ್ತೆ ವಾಪಸ್ ಬಂದು ಇಡೀ ಆಸ್ತಿನ ಕಿತ್ಕೋಬಹುದು. ಅದೇ ಅವಳು ಸಿಗ್ಲಿಲ್ಲ ಅಂದ್ರೆ ಅವನ ಸಮಯ ಎನರ್ಜಿ ಎಲ್ಲ ಅವಳನ್ನ ಹುಡುಕದ್ರಲ್ಲೇ ಹೋಗುತ್ತೆ. ಫೋಕಸ್ ಎಲ್ಲ ಅದ್ರ ಮೇಲೆ ಇರತ್ತೆ. ಅದಕ್ಕೆ ನಾನು ಅವಳನ್ನ ಅಷ್ಟು ಅರ್ಜೆಂಟ್ ಆಗಿ ಇಲ್ಲಿಂದ ಹೋಗೋ ತರ ಮಾಡಿದ್ದು. ಬಟ್ ಈಗ ಪ್ರಾಬ್ಲಮ್ ಆಗಿದೆಯಲ್ಲ, ಅದಕ್ಕೇನ್ ಮಾಡೋದು? ಹೇಗಾದ್ರೂ ಮಾಡಿ ಹುಡುಕ್ಬೇಕು ಅಷ್ಟೇ. ಇಷ್ಟು ದೊಡ್ಡ ಸಾಮ್ರಾಜ್ಯ ನಮ್ ಕೈಗೆ ಬರತ್ತೆ ಅಂತಂದ್ರೆ ನಾವು ಅಷ್ಟಾದ್ರೂ ಎಫರ್ಟ್ ಹಾಕ್ಬೇಕಲ್ವಾ? ಸುಲಭವಾಗಿ ಯಾವ್ದು ಸಿಕ್ಕಲ್ಲ ಜಯ್. ಸರಿಯಾಗಿ ಹುಡುಕಿದ್ರೆ ಆ ದೇವ್ರೇ ಸಿಗ್ತಾನಂತೆ. ಅಂತದ್ರಲ್ಲಿ ಇವಳು ಸಿಗಲ್ವಾ? ನನಗೆ ದೇವ್ರು ಬೇಕಾಗಿಲ್ಲ ಮಾಮ್, ದೇವ್ರು ಬೇಕಾಗಿಲ್ಲ ನನಗೆ. ಆಯ್ತು, ಸರಿ.